ಯಾರು ಕೊಟ್ಟಿಲ್ಲ, ಸಾಕ್ಷಾತ್ ಪರಮಾತ್ಮ ಕೊಡೋದು ನಮ್ಮ. ಈಗ ಚಪ್ಪಾಳಿಗೆ ಹೊಡಿಬೇಡ್ರಿ, ಅಂಜಿಕ್ ಬರುತ್ತೆ ಅವಾಗ. ನಾ ಏಕ್ ಬಾರ್ ದೋ ತುಕಡ, ಏಕ್ ಬಾರ್ ಏನು ಏಕ್ ಬಾರ್ ದೋ ತುಕಡ ಅದಕ್ಕನಾಗಿಲ್ಲ ಅವ ಒಲಿ ಮುಂದೆ ಕಟ್ಗಿ ಮುರಿದು ಹಾಕ್ತಾನಲ್ಲ, ಏಕ್ ಬಾರ್ ದೋ ಕಟ್ ಅಂತೇಳಿ ಅದಕ್ಕತ್ತಾನಿವ. ಒಲ್ಯಾಗ ಕಟ್ಟಿಗೆ ಹಾಕ್ತಾರ, ಅವಾಗಳ ಮುಂದೆ ಕೂತ್ ಹಾಕ್ತಿರ್ತಾನ. ಕಟಕ್ಕತ್ತ ಕಟ್ಟಿಗೆ ಮಾಡಿದ್ರು ಏಕ್ ಬಾರ್ ದೋ ತುಕಡ ಚಾಲೆಂಜ್ ಮಾಡಿ ಹೇಳ್ತ. ಯಾನ್ ಹೇಳ್ತಾನೋ ಹಲ್ಲು ಬಿದ್ದು ನಾನು, ಯಾನ್ ಹೇಳ್ತಾ ಯಾರು ಮಾಡ್ಯಾವ್ರು ಪಿಟಿಂಗ್ ಇವ್ರನ್ನ ಮನಿಮೆ ಮಾರೋದ್ರ ದೇಹ ಬಿಟ್ಟಾರು. ಮನಿಮೆ ಮಾರೋದ್ ದೇಹ ಬಿಟ್ರೆ ನಿನಗೇನಾಗೈತಿ? ನೀಗೋದಿಲ್ಲ ಪಿಟಿಂಗ್ ಮಾಡ್ಕೊಳ್ಳೋದು, ನೀಗೋದಿಲ್ಲ ತಮ್ಮ. ನೀವು ಯಾಕಂದ್ರೆ ನಿಮ್ದು ಹೆಂಗಾಗ್ಬೇಕಂದ್ರೆ ನಾ ತಿಳ್ಕೊಂಡಿನಿ. ಆಳಿಗೆ ಪಿಂಟು ಮಾಸ್ತರ್ ನಂದ್ರ ರಾಜಸ್ಥಾನ ಅಂಗಡಿ ಅಂತ ಹೇಳಿ ನಾ ತಿಳ್ಕೊಂಡಿನಿ. ಒಟ್ಟ ಪಟ್ಟಿ ಅಂಗಡಿ ನೋಡ ಬಾಳಾಸಾಹೇಬ್ ಠಾಕ್ರೆ ಸಾಹೇಬ್ರೆ ಬರೀ ಕಡೆ ಕೊಡ್ರಿ ಅವಂಗ. ಹೌದಪ್ಪ ಹೌದಾ. ಸಾವಕಾಶ ದಾನಿಗೆ ಮಾಡ್ಬೇಡಿ, ವಿಷಯ ಹಾಳಾಕದಣ್ಣ. ಇನ್ನೊಂದು 2 ನಿಮಿಷ ಮುತ್ತಪ್ಪನ ಹೇಳ್ರಿಪ್ಪ. ನಾ ಎಲ್ಲಿ ಮಾತಾಡಕತ್ತೀನ್ರಿ? ನೀವು ಠಾಕ್ರೆನ ಕೇಳ್ರಿ. ಮುಗಿಸದ ಮುಟ್ಟ ಮಾಯ ಮೂರ್ತೆಪ್ಪ ಕಾರ್ನೆ ಕಾಳೆ ಬುರುಗು ನೆಪರಿ ಡೊಳ್ಳ ಹೆಗ್ಗಾಳಿ ಕಿರ್ಗಾಜಿ ಜಂಟಿ ಮುತ್ತಿನ ಪಲ್ಲಕ್ಕಿ ಕ್ವಾರ್ಮಿಸಿ ಕನಬಟ್ಲ ಹಳ್ಳೆನಿ ದ್ಯೂಟ್ಗಿ ನಂದಾದೀಪ ಭಂಡಾರ ಬರಿ ಕ್ಯಾದ್ಗಿತ್ತೇನಿ. ಹೌದಪ್ಪ ಹಿಂದ್ಕರಿ ಜಲಮ್ದಾಗ ಹೇಳೋರು ಇಲ್ದಿರಪ್ಪ. ಆ ಗೌಡ್ ನಟ್ಟಿಲ್ಲ, ಈ ಗೌಡ್ ಹುಟ್ಟಿದಪ್ಪ. ಹಿಂಗ್ ಮುತ್ತಪ್ಪನ ಹೌದು. ನಮ್ಮಪ್ಪ ನಿಮ್ಮ ಅಪ್ಪನ ಗುರುವಿನ ಕಡೆಯಿಂದ ಇಂಥ ವಸ್ತು ಇಸ್ಕೊಂಡು ಬಂದು ಜಗತ್ತಿನಾಗ ಭಾವನೆ ಬಿರದಾವಳಿ ಹೊತ್ತು ಮೆರೆಸ್ಯಾನ. ಹೌದಪ್ಪ ಹೌದು ಹೌದು ಹೌದ್ರಿ, ಹೌದು ಹೌದು ಹೌದು. ಶಿಷ್ಯ ಮೆರೆಸ್ಯಾನ. ಹೌದು, ನಿಮ್ಮ ಗುರು ಸುಮ್ಮ ಇಟ್ಕೊಂಡ್ ಕೂತಿರ್ತಾರು. ತುಮ್ಸ ಗುರು ಸ ಕಾಮ ಕಾಯಕ ಹೇ ಸಾಂಗ ಬಗು. ನಮಗ್ ಹಿಂಗ ಅಣ್ಣ ಬಿರಿ ಬರ್ತದ ನೋಡ್ ಗೌಡ್ರೆ. ಕಾಯಿ ಬಾಬಾ ಬರ್ತಾರು ಮಾತು ಹೇಳ್ರಿ, ಕ್ಯಾಲಿ ಆಡೋಣ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಯಾರಿಗೆ? ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಅಲ್ಲ, ಇದು ಗಂಡು ಮಕ್ಕಳಿಗೆ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಬಡತನ ಬಂದಾಗ ಹೆಂಡತಿನ ಕರ್ಕೊಂಡು ಪಾವಣ್ಯಾರ ಮನೆಗೆ ಹೋಗಬೇಡ್ರಿ. ಬೀಗರ ಮನೆಗೆ ಹೋಗ್ಬಾರ್ದು ಕಕ್ಕ. ಬಡತನ ಬಂದಾಗ ಸಿಗುದಿಲ್ಲ. ಸಾವಕಾಶ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹೆಂಡತಿನ ಕರ್ಕೊಂಡು ಹೋಗಬೇಡ್ರಿ. ಹೌದಪ್ಪ. ಹೆಂಡತಿ ಮುಂದೆ ಕಡೆ ಹೇಳಬೇಡ್ರಿ. ಹೌದಾ? ತಾಯಿ ಮುಂದೆ ನಿಮ್ಮ ಅಳಿಸಿರು ಮಟ್ಟ ಎಂದೆಂದು ಸುಳ್ಳು ಹೇಳಬೇಡ್ರಿ. ಹೌದಪ್ಪ ಹೌದು ಹೌದು. ಸಂಘ ಕ್ಷೇತ್ರದೊಳಗ ಏನಾಗದ್ರಪ್ಪ? ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಶ್ರಾವಣ ಮುಕ್ತಾಯ ಸಮಾರಂಭದೊಳಗ ಈ ಸದ್ಗುರುವಿನ ಸನ್ನಿಧಿ ಒಳಗ ಬಹಳ ಅನುಭವಿ ಕಲಾವಂತರನ್ನ ಇಲ್ಲಿ ಕೂತು ಬಿಟ್ಟೇನ ಕಕ್ಕ. ಅದ್ರಂಗ ಏನೂ ಬರಂಗಿಲ್ಲ. ಅದ್ರ ಸಂಬಂಧ ನಮ್ ಗೂಳ ಅಂತ ತೆಗೆದು ಮಗಳು ಹೋಗಿದ್ವಿ ನಾವು. ಎಲ್ಲಪ್ಪ ಅದಕ್ಕೆ ಹೇಳ್ತಾರ ಮುತ್ತಪ್ಪ ನಮ್ಮ ಮಹಾತ್ಮರು ಒಂದು ಮಾತ. ಏನ್ ಹೇಳಿದ್ರಪ್ಪ? ಕಾಲು ಬಿತ್ತಿ ಕನಕ ತೆಗೆಯುವ ಶಕ್ತಿ ಕಾಯಕದಲ್ಲಿದೆ. ಹೌದಪ್ಪ ಹೌದು. ಕಾಲು ಬಿತ್ತಿ ಕನಕ ತೆಗೆಯುವ ಶಕ್ತಿ ಕಾಯಕದಲ್ಲಿದೆ. ಅನ್ನ ನೀಡಿ ಜನರ ಬೆಂಬಲ ಪಡೆಯುವ ಶಕ್ತಿ ದಾಸೋಗದಲ್ಲಿದೆ. ಹೌದಪ್ಪ ಹೌದು. ಅರ್ಚನಾ ಸಂದನ ಮಾಡಿ ಅಮರ ಆಗುವ ಶಕ್ತಿ ಅನುಭವದಲ್ಲಿದೆ. ಹೌದಪ್ಪ ಹೌದು. ಏನೈತಿ ಮುತ್ತಪ್ಪನ? ಅನುಭವದಲ್ಲಿದೆ. ಸಂಸಾರ ಮಾಡಿ ಸದ್ಗತಿ ಹೊಂದುವ ಶಕ್ತಿ ಸಿದ್ಧರಲ್ಲಿ ಶರಣರಲ್ಲಿ ಸಾಧನೆ ಹೇಳ್ತಾರೆ ಮಹಾತ್ಮರು. ಹೌದಪ್ಪ ಹೌದಾ. ಇನ್ನೊಂದು ಮಾತು ಹೇಳ ಮುತ್ತಪ್ಪನ ಬಸವಣ್ಣವರು. ಏನ್ ಹೇಳಿದ್ರಪ್ಪ ಭಾಗ್ಯವಾಡಿ ಬಸವಣ್ಣವರು? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಹೌದಪ್ಪ ಹೌದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಹೌದಪ್ಪ. ಜ್ಯೋತಿಯ ಬಲದಿಂದ ಅವಲೋದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋದ ಕೇಡು ನೋಡ ಅಂತ ಹೇಳ್ತಾರೆ ಮಹಾತ್ಮರು ಮಾತ. ವಿಷಯ ಏನ್ ನಡೆಯುತ್ತೆ ಮುತ್ತಪ್ಪನ ಇಲ್ಲಿ? ಎಲ್ಲಿಗೆ ಬಂದಿರ್ತಾದ್ರಿಪ್ಪ ವಿಷಯ? ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥ ನಮ್ಮ ಪಿಂಟು ಮಾಸ್ತರ್ ಹೇಳ್ದ, ನಾ ಮ್ಯಾಗ ಹೆಂಗದ ನೀ ಬಡ್ಡ್ಯಾಗ ಹಂಗದ ನೀ. ಹಂಗಂದ್ರೆ ಏನದು? ಮ್ಯಾಗ ಹಂಗದನು ಬಡ್ಡ್ಯಾಗ ಅಂಗಾಲ ಕೂದಲು ಬಂದ ನನಗೆ.
ಮ್ಯಾಗ ಹೆಂಗದ ಮ್ಯಾಗ ದಾಡಿ ಅದಾವಪ್ಪ ಹಾ. ಮತ್ ತೆಳಗ ಹಂಗದಾಗದವ ಅಲ್ಲ ನೀ ಯಾರ ಮ್ಯಾಲ ಜೋಡ್ರಿ ಮಾತಾಡಕೋ ವಿಚಾರ ಮಾಡಿ ಮಾತಾಡ್ತೇನೆ ಅಲ್ಲ ಮಗಲ ಕೋನ್ ಹೈ ಕೋನ್ ಹಾಯ್ ಅಂದ್ರೆ ನಮಗ್ ತಿಳಿಲಿಲ್ಲ ಮುತ್ತಪ್ಪನ ಹೇಳ್ರಿಪ್ಪ ಮಗಲಾಗ ಯಾರ ಅದಿರಿ ಅನ್ನೋದ್ರ ತಿಳ್ತ ನಿಮಗ ವಿಚಾರ ಮಾಡಿ ಮಾತಾಡ್ಬೇಕಂತ ಮೊದಲ ನನ್ನ ಬಿಡ್ರಿ ನಾ ಮುತ್ತಪ್ಪನ ಜೋಡಿ ಬಂದ್ರು ಕೂಡ ನಿಮ್ಮನ್ನ ಒಗಿತಾನ ಲಾಗಾಟಿ ಇವ್ರನ್ನ ಗುತ್ತಿಗೆನ ಬಿಡ್ರಿ ಇವ್ರಿಗೆ ಗುತ್ತಿಗೆನೆ ದಯವಿಟ್ಟು ಬಂಧುಗಳೇ ಯಾಕಂತ ಕೇಳಿದ್ರೆ ಗುರು ಶ್ರೇಷ್ಠ ಅಂತ ಹೇಳಿ ನಿಮ್ಮ ವಾದ ಶಿಷ್ಯ ಶ್ರೇಷ್ಠ ಅಂತ ಹೇಳಿ ನನ್ನ ವಾದ ಹೌದು ಅದರಿಂದ ಫಲ ಸಿಕ್ಕಿರ್ಬೇಕು ಕೊಡ್ತ ಅವ್ರಿಗೆ ಸರ್ ಹೇಳಿದ್ರಿ ಏನ್ ಹೇಳಿದ್ರಪ್ಪ ಗುರುವಿನ ಕರುಣೆಯಿಂದ ಮಾಲಿಂಗರಾಗಲಿ ಅಮೋಕ್ಷಿದ್ದಾಗಲಿ ಮರ್ತ್ಯ ಲೋಕದೊಳಗೆ ಭಕ್ತರನ್ನ ಉದ್ಧಾರ ಮಾಡ್ಯಾರಂತ ಮಾತು ಹೇಳಿ ಹೇಳಪ್ಪ ಹೇಳ್ಯಾರ ಯಾವ ಪದವಿ ಮುಂಡಾಸು ಪದವಿ ಪಡ್ಕೊಂಡಂತ ಹೇಳಿದ್ರಿ ನಿನ್ನ ಕೇಳ್ತೀನಿ ಒಂದು ಮಾತ ಏನ್ರಿಪ್ಪ ಮಾಲಿಂಗರಾಗೇನ ಬೀರಪ್ಪ ಮುಂಡಾಸು ಕೊಟ್ಟಾನ ಸಾಕ್ಷಾತ್ ಪರಮಾತ್ಮ ಮುಂಡಾಸು ಕೊಟ್ಟವನು ದೈವ ಚೌಕಾಸಿ ಮಾಡ್ಬೇಕು ನಾವು ದೈವ ಚೌಕಾಸಿ ಹೌದಪ್ಪ ಹೌದ ಯಾರಿಕ್ ಕಕ್ಕ ದುಡಿಸ್ಕೊಂಡವ ನಿನ್ನ ಬೀರು ದೇವ್ರ ಗುರು ನಿನ್ನ ಗುರು ಮುಂಡಾಸ್ ಕೊಟ್ಟವ ಯಾರು ಪರಮಾತ್ಮ ಪಾರ್ವತಿ ಮತ್ ನೀ ದುಡಿಸ್ಕೊಂಡವ್ ನೀ ಯಾಕೆ ಪಗಾರ ಕೊಡಲಿಲ್ಲ ಸರಳ ಅದ್ರ ಬಡ್ಡಿ ಗಂಟ ಕೂಡ ಮುದಕಾಪ ಓಟ ಬಿಡುದಿಲ್ಲ ಎಲ್ಲಿ ಕೊಕ್ಕ ಡಗ ಬಡ್ದಟ್ಟ ಮಾಡಬೇಡ ಯಾಕೆ ಕೇಳಿದ್ರೆ ಹೇಳ ದೈವ ಇದು ಹಾಲಿನಂತ ಹಾಲುಳ್ಳ ದೈವ ಐತಿ ಅವಸಂಕದ ಊರೈತಿ ರಾಯಣ್ಣಗೌಡ ಕ್ಷೇತ್ರ ಐತಿ ನನ್ನಪ್ಪ ಬೀರಪ್ಪನ ಪೌಲ ಐತಿ ಹೌದಪ್ಪ ಹೌದ ಬೀರ ದೇವರು ಮುಂಡಾಸು ಕೊಟ್ಟನಂತೇಳಿ ಇವ ಶುದ್ಧ ಮಂಗಳಾರತಿ ಮಾಡಬೇಕು ಬೀರದವ್ರು ಕೊಟ್ಟಿಲ್ಲ ಸಾಕ್ಷಾತ್ ಪರಮಾತ್ಮ ಕೊಡ ನಮ್ಮ ಹಿಂಗ ಚಪ್ಪಾಳಿಗೆ ಹೊಡಿಬೇಡ್ರಿ ಅಂಜಿಕ್ ಬರುತ್ತೆ ಅವಾಗ ನೋಡ್ರಿ ಸರ್ ಯಾವ ಗುರು ಯಾರ ದೇವ್ರ ಯಾರ ಶಿಷ್ಯ ಯಾರ ಗೆಳೆಯ ಯಾರ ಗೊತ್ತರೈತ ನಿಮಗೆ ಒಟ್ಟ ತಾನ ನಾ ಏಕ ಬಾರ್ ದೋ ತುಕಡ ಏಕ ಬಾರ್ ಏನು ಏಕ ಬಾರ್ ದೋ ತುಕಡ ಅದಕ್ಕೆ ನಂಗಿಲ್ಲವ ಆ ಒಲಿ ಮುಂದೆ ಕಟ್ಗಿ ಮುರಿದು ಹಾಕ್ತಾನಲ್ಲ ಏಕ ಬಾರ್ ದೋಡ್ತು ಕಟ್ ಅಂತೇಳಿ ಅದಕ್ಕೆ ತಾನಿವ ಒಲೆ ಕಟ್ಟಿಗೆ ಹಾಕ್ತಾರ ಅವ್ವಗಳ ಮುಂದೆ ಕೂತ್ ಹಾಕ್ತಿರ್ತಾನ ಕಟ್ಟಕ್ಕಂತ ಕಟ್ಟಿಗೆ ಮಾಡಿದ್ರು ಏಕ ಬಾರ್ ದೋಡ್ತು ಕಡ ಯಾನ್ರು ಸಣ್ಣ ಸಣ್ಣ ನಾನು 6 ತಿಂಗಳು ಬಿಟ್ಟು ಪಿಂಟು ಮಾಸ್ತರ್ ಸುಧರಾಶನ ಅಂತ ನಾ ತಿಳ್ಕೊಂಡಿನಿ ಇನ್ನ ಕೊಂಚ ಹಂಗೆ ಉಳ್ದಿದ್ರು ನನಗೆ ಒಟ್ಟು ಸಾಕಾಗೈತಿ ಇವತ್ತು ಎವರಟ್ಟಾಗ ಕಂಟಿ ಕಡದು ಬರೊಟ್ಟಿಗೆ ಸಾಯಂಕದಾಗ ಸಿಗುತ್ತೈತೆ ಬರೇ ಒಪ್ಪ ನೋಡು ಬರೇ ಮುಳ್ಳ ಕಂಟಿ ಒಂದ್ ವರ್ಷ ನಮಗ ಅರಟಾಲ್ ಕಲಿನೇಶ್ ಮಾಸ್ತರ್ ಕೈಯಾಗ ಸಿಕ್ಕಿದ್ರು ಸೌರಿ ನನಗೆ ಬ್ಯಾಸರ ಆಗೈತಿ ಇನ್ನು ಇಲ್ಲಿ ಸೌರಿ ಕನಾಳಕ್ಕೆ ಹೋಗೋಟಿಗೆ ಇಟ್ಟುದು ಟಿಸಲಾದ ಹಂಗಾಗ್ಬಾರ್ದು ಯಾಕಂತಂದ್ರೆ ನೀವು ಮನವಿ ಮದ್ಗೊಂಡ ಮುತ್ತನ ಕೈಯಾಗ ಶಿಶು ಮಕ್ಕಳಿದ್ರಿ ದೊಡ್ಡ ಕಲಾವಿದರಿದ್ರಿ ಏನೈತಿ ನಿಂದ ಏಕಬಾರ್ದು ತುಕಡ ಏನೈತಿ ಯೂಟ್ಯೂಬ್ದಾಗ ನೋಡ್ರಿ 1000 ಯೂಟ್ಯೂಬ್ದಾಗ ನನ್ನ ಜೋಡಿ ಏಕಬಾರ್ದು ತುಕಡ ಚಾಲೆಂಜ್ ಮಾಡಿ ಹೇಳ್ತ ಯಾನ್ ಹೇಳ್ತಾನೋ ಹಲ್ಲು ಬಿದ್ದು ನಾನು ಯಾನ್ ಹೇಳ್ತಾನ ಇವನಂತ ಒಬ್ಬ ಹ್ಯಾಂತಿ ಮುಂದೆ ಹೇಳಾವತ್ತ ಏನಂತ ನಾ ಯುದ್ಧಕ್ಕೆ ಹೋಗಾವದನೆ ಯುದ್ಧಕ್ಕೆ ಯುದ್ಧ ಮಾಡಾಕ ನಾ ಯುದ್ಧ ಮಾಡಕ್ ಹೋಗಾವದನೆ ಅನ್ನವತ್ತ ಏನಾರ ಲಗದ ಹೇಳ್ರ ನಾ ಯುದ್ಧಕ್ಕೆ ಹೋಗವನ ಅವಾಗ ಏನ್ ತಂದ್ರತ್ತ ದೌಲವ್ನ ಯುದ್ಧಕ್ಕೆ ಹೋಗಾವದು ಒಮ್ಮೆ ಹೋಗಿ ಬಾ ನೋಡೋನು ಎಷ್ಟು ಮಂದಿನರ ವೈರಿನರ ಸೆದೆ ಬಡಿತಿ ನೋಡ್ತದ ಹ್ಯಾಂತಿ ಹಾರಪ್ಪ ಯುದ್ಧಕ್ಕೆ ಬಾ ಹ್ಯಾಂತಿ ಮುಂದಿಗೆ ಮಾಡಿ ಮಿಸಿತ್ತಿರುವ ಯುದ್ಧಕ್ಕೆ ಹೋಗಾವ ನಾವು ಹೋಗಿ 2 ದಿವಸ ಯುದ್ಧ ಮಾಡಿ ಮನೆಗೆ ಬಂದ ಏನ್ ಮಾಡ್ದ ಅಲ್ಲಿ ಬಂದು ಹೆಂತಿಗೆ ಹೇಳ್ತಾನೆ ಏನಂದ ವೈರಿನ ಇಂಚ ಕೈ ಕಡ್ದನಿ ಅಂದ ಕೈ ಕಡ್ದ್ನಿ ಇಂಚ ಕಾಲ ಕಡ್ದ ಅವ್ರ ಬುಟ್ಟಾಗ ತುಂಬಾಗ ಮಾಡಿ ನಂದ ಹೌದಪ್ಪ ಇಷ್ಟೆಲ್ಲ ಹೇಳ್ತಿ ಅವನು ಹ್ಯಾಂತ ಬಾಳ ಬೆರಕಿದ್ರು ಮುತ್ತಪ್ಪನ ಆಕೆ ಏನಂದಳು ಬರೇ ಕೈನ ಕಡದಿ ಕಾಲೇ ಕಡದಿ ಏನ್ ಕಡದು ರುಂಡ ಯಾರು ಕಡ್ದರು ಅಂತ ಕೇಳತ್ತಾಕೆ ಇಂಥ ಮೊದಲೇ ಯಾರೋ ಕಡ್ದು ಹೋಗಿದ್ರು ಅಂದತ್ತ
ಇವ ಇಂಥ ಯುದ್ಧ ಮಾಡವ ಇವ್ ಇಂಥ ಯುದ್ಧ. ಅಲ್ಲ ಮೊದಲ ಯಾರೋ ಚಂಡ್ ಕಡದು ಒಗದು ಹೋಗ್ಯಾರ ಒಂದು ವಾರ ದಿವಸ. ಆ ಹೆಣ ಕಡೆ ಇವ ನೀ ಏಕಬಾರ್ ದೋತು ಕೂಡ ಮಾಡ್ತಿ. ಇನ್ನೊಂದು ಮುತ್ತಪ್ಪನ ಒಬ್ಬ ರಾಜ ಒಂದು ನರಿ ಸಾಕಿದ್ದತ್ತ. ನರಿ ಒಂದು ಕತ್ತಿ ಸಾಕಿದ್ದ. ಹೌದಪ್ಪ ಹೌದು. ಸಾವುಕಾರ ಅವಾಗ ಎಲ್ಲಾರು ಕೂಡಿ ಏನು ಮಾಡ್ತಾರ ಕೇಳಿದ್ರೆ ಆ ನರಿನ ಕೇಳಿದ್ರು ಮುತ್ತಪ್ಪನ ಏನಂತ ಈ ಮುಗುಲದ ಬಣ್ಣ ಹೆಂಗೈತೆ ಅಂತ ಹೇಳಿ. ನರಿ ಏನ್ ಹೇಳ್ತು? ಮುಗುಲದ ಬಣ್ಣ ಬಿಲು ಹೌದು ನೀಲಿ ಐತೆ ಅಂತ ಹೇಳಿ. ಹೌದಪ್ಪ ಹೌದು. ಚೊಕ್ಕ ನೀಲಿ. ಕತ್ತಿನ ಕೇಳ್ರು ಕತ್ತೇನ್ ಹೇಳ್ತು? ಚೊಕ್ಕ ಬೆಳಗೈತೆ ತಂದ್ರ. ಅದೆಲ್ಲಿ ಪಡ್ದಾಲ್ ಹೇಳೈತೆ ನೋಡು. ಅವಾಗ ಚೊಕ್ಕ ಬೆಳಗೈತೆ ಅಂದಾಗ ಹೌದ ನರಿನ ಹೋದ ಒಳಗೆ ಜೇಲ್ದಾಗ ಹಾಕಿರತ್. ಅವಾಗ ನರಿ ಎತ್ತತ್ತ ಹೌದ ನಾನು ನೀಲಿ ಐತತ್ ಹೇಳ್ತೇನೆ. ಹೌದ ನಾ ಕರೆ ಅಂತ ಹೇಳ್ತೇನೆ. ಹೌದ ನನ್ನ ಯಾಕೆ ಒಳಗೆ ಹಾಕಿರತ್ತ ಜಾನ ನರಿ ಕೇಳ್ತತ್ತ. ಹೌದ ಹೌದ. ನೀನು ಮಗಲಾಗಿ ಯಾವ್ದೈತಿ? ಕತ್ತಿ. ಅದರ ಸೆರಗ ನನಗ್ ಬಡ್ದೈತೆ ಅಂದಿರ್ಬೇಕಾದ. ಅದ್ರ ಸೆರಗ ನನಗ್ ಬಡ್ದ ಅದ್ರ ನಾವ ಕತ್ತಿ ಜೋಡಿ ನೀವು ವಾದ ಹಾಕ್ತಿ ಅಂದ್ರೆ ನೀ ಏನ್ ಅಕ್ಕಿ? ಕತ್ತಿನ ಆಗೋದಕ್ಕೆ ಚಾಕ್ ಬಾಯಿನ ಅದಕ್ಕೆ ನರಿನ ಒಳಗೆ ಹಾಕಿ ಒಂದಿರುತ್ತೆ. ಹೌದೌದು. ಅದಕ್ಕೆ ಸರಿಜೋಡಿ ಕಲಾವಿದರು ಬಹಳ ಶಾನ್ಯ ಕಲಾವಂತರದಾರ, ಬಹಳ ನಗಸವ್ರದಾರ. ಹೇಳಿದ್ರವರು ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಯುಕ್ತಿ, ಗುರುವಿನಿಂದಲೇ ಮುಕ್ತಿ. ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೂ ಗುರುವಿನಿಂದ ಮುಕ್ತನಾಗಲಿಕ್ಕೆ ಸಾಧ್ಯತೆ, ಗುರು ಇರ್ಲಿಕ್ಕೆ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳ್ಯಾರ. ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕ ಮುಗುಳು ಕೋಳದೊಳಗೆ ತಂದೆ ಬಸಪ್ಪ ತಾಯಿ ಎಲ್ಲರ ಮಗಾಗಿ ಹುಟ್ಟಿ ಬಂದ ಮೌನ ಯೋಗಿ ಸರ್ವತ್ಯಾಗಿ ಮೌನ ಯೋಗಿ ಲಡ್ಡು ಮುತ್ಯ ಬಂಧುಗಳೇ. ಅವನ ಗುರು ಇಲ್ಲ, ಅವನ್ ಮುಕ್ತಿ ಆಗ್ಯಾವ. ಅವನು ಗುರು ಅದಾನೇನು? ಲಡ್ಡು ಮುತ್ಯಾನ ಗುರು ಅದ. ನನ್ ಮುದಕ ಏ ಮುದಕಪ್ಪ ಇಂದ ಹೇಳಂಗಿಲ್ಲ ಅವ. ಯಾಕ್ರಿ? ಶನಿವಾರ ಐತತ್ತ. ಇನ್ನೊಂದು ಹೇಳೋರು ಏನಂದ್ರಿಪ್ಪ, ಯಾವಾಗ ಬಾರಾಮತಿ ಒಳಗ ಗೌಳಾರು ಏನಪ್ಪ ತಂದ್ರ ಅವರು ಇಸ್ರಿ ಮಲಕವನ್ನ ಹಬ್ಬ ಹಾಕಿದ್ರು. ಹೌದ. ಅವಾಗ ಸೋಮರ ಗೌಡ ಏನು ಮಾಡಿದಪ್ಪ ಕೇಳಿ ನೋಡ್ಕೊತ ಹೊಲದಾಗ ಹೋಗುದ್ರಾಗ ಆ ಗೌಳ್ಯಾರು ಎಮ್ಮೆ ಹರ್ಕೊಂಡು ಸೋಮರಾಯ ಗೌಡನು ಸೀಮ್ಯಾಗ ಬಂದಿತ್ತು. ಅದ್ರ ಬೆನ್ನ ಹತ್ತಿ ಹೋಗಿ ಒಂದು ಗೌಳ್ಯಾರ ರಂಗದ ಮುಲಿ ತೋಡ್ ಬಂದ. ಇಸ್ರಿ ಮಾನಕವತ್ ಇಸ್ರಿ ಮಾನಕವ ಅಲ್ಲಕ್ಕೆ ಇಸ್ರಿ ಮಲಕವ್ವ. ನಿಮಗ್ ಕನ್ನಡದಾಗ ಹೇಳೋ ಮರಾಠ ಹೇಳೋ ಮಾಣಿಕೊಂದು ಬಂದಾತು. ಇಸ್ರಿ ಮಾನಕವ ಅಲ್ಲಕ್ಕೆ ಮಾನಕವ ನಿಮ್ ಮನ್ಯಾಗ ಅದ. ಯಾಕಂದ್ರ ಇಸ್ರಿ ಮಾಣಿಕೇಶ್ವರಿ ಆಕಿ ಬಾಯಿ ತುಂಬ ಹೆಸರ. ಹೌದಪ್ಪ ಹೌದಾ. ಅವಾಗ ಮುಂದ ಸೋಮರಗಡ ತಗೊಂಡು ಬಂದ. ಈ ಗೌಡ್ರ ಮನ್ಯಾಗ ಉಚ್ಕಿನ ಬ್ಯಾನಿ ಆ ಬ್ಯಾನಿ ತಯಾರಾಯ್ತು. ಮುಂದ ಒಂದ ತಮಟಿಗಾರ ಕೂಸಿನ ತಂದ ಕಡದ. ಕೂಸಿನ ಕಡದ ಮ್ಯಾಗತ್ತು ಯಾರೋ ಒಬ್ರು ಹೇಳಿದ್ರು, ಸೋಮರಾಯ ತುಕ್ಕಪ್ಪ ಗೌಡ್ರು ಇಂಥ ಕೂಸಿನ ಕಡದಾರ ಅಂದಾಗ ಗುರು ಸನ್ನಾರಿಸಿದ ನೆನೆಸಿದಾಗ ಮನುಷ್ಯ ಚಂಡ ಹೋಗಿ ಅದು ಟಗರಿನ ಚಂಡಗತ್ತಿ ನನ್ನ ಗುರು ಕಾದಂತ ಹೇಳಾರಿಲ್ರಿ. ಹೌದಪ್ಪ ಹೇಳಾರ. ನಾನೇನು ಕೇಳ್ತೀನಿ, ಬಾರಾಮತಿಗೆ ಬರಗಾಲ ಬಿದ್ದಾಗ ಗಂಗಿನಾಡ, ಗೌರಿನಾಡ, ಹಾಲ ಹವೇಲಿನಾಡು, ಶಾಲೆ ಬಿದ್ರಿನಾಡು, ಶಾಡ ಬಬ್ಬನ ಗುಡ್ಡ ದಾಟಿ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಉಮ್ರಾ ಜಂಬು ಉಮ್ಲಾನಟ್ಟಿಗೆ ಮೆಟ್ಟ ಮಾಡಿದಾಗ ಹೌದಪ್ಪ ಕೆಟ್ಟ ಬ್ಯಾಡ್ರು ಮುಟ್ಟು ಹೊಡ್ಲಕ್ಕ ತಿಳ್ಕೊಂಡು ತುಕ್ಕಪ್ರಾಯನ ಹತ್ತಿಗೆ ಬಂದ್ರು. ಅವಾಗ ತುಕ್ಕಪ್ರಾಯ ತನ್ನ ಬಾನ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದ ಪ್ರಾಣ ಬಿಟ್ಟ. ಅವಾಗ ಎಲ್ಲಿ ಹೋಗಿದ್ದು ನೀನು ಗುರು? ಅದನ್ನೆಲ್ಲ ಹೇಳಂಗಿಲ್ಲ ಅವ. ಸುಮ್ಮ ಇಲ್ಲ ಹಾಡ್ ನಾಟಿಗೆ ಕಡ್ದವ್ರು ಐತಿ. ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇಷ್ಟೇ ಇವ್ರು ತಗದ. ನಾ ತಿಳ್ಕೊಂಡಿನಿ ಇದು ಮನಿಮೆ ಮಲ್ಗೊಂಡ ಮುತ್ತನ ಶಿಷ್ಯ ಅದನಂದ್ರ ಇದು ಆಳ್ಗೆ ಪಿಂಟು ಮಾಸ್ತರ್ದು ಫಿಟ್ಟಿಂಗ್ ಮಾಡಿದ ಲೈಟ್ ಅಂತ ನಾ ತಿಳ್ಕೊಂಡಿನಿ. ಒಟ್ಟೆ ಫಿಟ್ಟಿಂಗ್ ಆಗಿಲ್ಲ. ಫಿಟ್ಟಿಂಗ್ ಆಗಿದ್ರೆ ಹಿಂಗ್ಯಾಕೆ ಹಾಕಿತ್ತು ಮ್ಯಾಳ? ಇದು ಏನಾಗೈತ್ರಿ? ಬರೇ ಹೋಗಿ ಹಾಕೈತಿ ಪರಕ್ಕ ಚೊರಕ್ಕ ಗಾಳಿಗೆ ಬರೇ ಇದೆ. ಸರಿಯಾಗಿ ಕರೆಂಟ್ ಬರೋದಿಲ್ಲಣ್ಣ, ಬರುದಿಲ್ಲ. ಏನಾಕೈತಿ? ಪರಕ್ಕ. ಸರ್ ನೀವು ಇನ್ನು ಮ್ಯಾಗೊತ್ತ ಫಿಟ್ಟಿಂಗ್ ಲೈಟ್ ಆಗಬೇಕು. ನೀವು ಯಾರು ಮಾಡ್ಯಾವ್ರು ಫಿಟ್ಟಿಂಗ್? ಇವ್ರನ್ನ ಮನಿಮೆ ಮಾರೋದ್ರ ದೇಹ ಬಿಟ್ಟಾರು. ಮನಿಮೆ ಮಾರೋ ದೇಹ ಬಿಟ್ರೆ ನಿನಗೇನಾಗೈತಿ? ನೀಗೋದಿಲ್ಲ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ನೀಗೋದಿಲ್ಲ.
ತಮ್ಮ ನೀವು ಯಾಕಂದ್ರೆ ನಿಮ್ದು ಹೆಂಗಾಗ್ಬೇಕಂದ್ರೆ ನಾ ತಿಳ್ಕೊಂಡಿನಿ. ಆಳಿಗೆ ಪಿಂಟು ಮಾಸ್ತರ್ ನಂದ್ರ ರಾಜಸ್ಥಾನ ಅಂಗಡಿ ಅಂತ ಹೇಳಿ ನಾ ತಿಳ್ಕೊಂಡಿನಿ. ಒಟ್ಟ ಪಟ್ಟಿ ಅಂಗಡಿ ಅದು ಎಂತದ ಮುರುಕ್ ಒಳಕ್ ಕೈ ಹೋಗ್ತಾವ್ ಅಂತ ಪಟ್ಟಿ ಅಂಗಡಿ. ಒಂದ್ ಎರಡು ಸುಟ್ಟು ಬಿಡಿ ಅರ್ಧ ಕಡ್ಡಿ ಬಿಕ್ಕ ಇಟ್ಟು ಒಂದ ಸ್ಟಾರ್ ಇಲ್ಲ. ಸ್ಟಾರ್ ಅಂದ್ರೆ ಮಾಡ್ತೀವಿ ಯಾರಕ್ಕೋ ಅದಕ್ಕೆ ಅಂತ ಅಂಗಡಿ. ನೀವು ಏನು ಹೇಳಬೇಕಾಗತ್ತೆ ಅನ್ನೋ ವಿಚಾರ ಮಾಡ್ರಿ ಸರ್. ಮೊದಲ ನಿನ್ನ ಗುರು ಬೀರದೇವ್ರ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಗೋಡಾಗೇರಿ ಗುಡ್ಡದೊಳಗೆ 12 ವರ್ಷ ನಮ್ಮ ಅಪ್ಪನ ಸಮದ ನಿಮ್ಮ ಅಪ್ಪ ಬೀರದೇವ್ರ ತಪ್ಪ ಮಾಡ್ಯಾನ ಬಂದು ತಪ್ಪ. ಯಾಕ್ರಿ ಕಕ್ಕ ಹೌದಿಲ್ರಿ? ಬರಬರಿ ಅದಲ್ರಿ? ಹೆಂಗ ಬಿಡಿಸ ಉತ್ತರ ಅದ ನನ್ನ ಶಿಷ್ಯ ಎಲ್ಲರ ಗುರು ಬೇಕು ಗುರು ಬೇಕು ಗುರು ಬೇಕಂತ ಹೇಳಿ ಎಲ್ಲರ ತಪಸ್ಸು ಮಾಡ್ಯಾನೇನು ಇಂತಲ್ಲಿ ತಪಸ್ಸು ಮಾಡ ಅಂತ ಹೇಳಿ ಉದಾಹರಣೆ ಕೊಟ್ಟು ಹೌದಂತ ಹೇಳ್ಬಿಡು. ನನಗೆ ಶಬಾಸ್ ಹತ್ತನಿ ಸಂಕದೂರ ಸಮಾಧ ಕೈ ಎತ್ತಿ ಹೇಳ್ತಾನೆ ನನಗೆ. ಏನ್ ಅಡ್ಡಿ ಇಲ್ಲ ಸಾಧಿಸಿದ್ರು ಹೊತ್ತೀವಿ. ಹೌದಿಲ್ ಕಕ್ಕ? ಅಟಾಳ ಕಲ್ಮೇಶ್ ಅಂದ್ರೆ ಏನು ಗೋಟೆ ಮಾಡು ಪಾರು ಮಾಡಿ ಏನು ಕಲ್ಮೇಶಿ ಮಾಸ್ತರ್ನ ದೊಡ್ಡವ್ರ ಮಾತಾಡಿ ಬಿಡು. ಬರೇ ಹಾಲು ಬಿದ್ದು ಮುದುಕನ ಅಳಿಗಾಡ್ಸೋ ಹಾಲು ಬಿದ್ದು ಮುದುಕನ ಅಳಿಗಾಡ್ಸಿ ಹಿಂಗ್ ಒಂದಿಟ್ಟ ನೋಡ್ರಿ. ಯೋಗಿನಾದ ಅಮೋಕ್ಷದ ಶಿಷ್ಯ ಹೌದ ಸೋಮಲಿಂಗ ಗುರು. ಗುರುಯಪ್ಪ ಅಮೋಕ್ಷದನು 7 ಅವತಾರ. ಹೌದು ಯಾರು ಹೇಳ್ತಾರ ಅವರು. ಅಡಿಕೇಶ್ವರ ಅನ್ನೋದು 1 ಅವತಾರ. ಹೌದ ಅಡಿಕೇಶ್ವರ ಅವತಾರದೊಳಗೆ ಯೋಗಿನಾದ ಅಮೋಕ್ಷಿದ್ದ ಹೆಗಲಿಗೆ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡಾರ್ ಚಿಲ್ಲ ಬಗಗಲಿ ಹಾಕೊಂಡು ಕಾರಂಬ ಕತ್ಲಿ ಬೋರಮ್ಮ ಜಡಿ ಮರಿ ಇದ್ರು ಕೂಡ ಸಿದ್ರ ಧ್ಯಾನಾಗ ಶಿವನ ಸೇವಾ ಮಾಡ್ಲಿಕ್ಕೆ ಮುತ್ತಪ್ಪನ ಹುಳ ಮುಟ್ಟಾರ ಹೂವ ಕಪ್ಪಿ ಮುಟ್ಟಾರ ಸೀತಾ ತರಕ ಹೋದ ಅಮೋಕ್ಷದ ಮುತ್ತೆ. ಹೌದಪ್ಪ ಬಾಳ ಸಾಬ್ ಠಾಕ್ರೆ ಬಂದ್ ನೋಡ. ಬಾಳ ಸಾಬ್ ಠಾಕ್ರೆ ಸಾಹೇಬ್ರೆ ಬರೀ ಕಡೆ ತಿನ್ನಕ್ ಕೊಡ್ರಿ ಅವಂಗ. ಹೌದಪ್ಪ ಹೌದಾ ಇಲ್ಲ ಸಾವಕಾಶ ನನಗೆ ಮಾಡ್ಬೇಡ ವಿಷಯ ಹಾಳಾಕಲ್ಲ. ನಾ ಇನ್ನೊಂದು 2 ನಿಮಿಷ ಮುತ್ತಪ್ಪನ ಹೇಳ್ರಿಪ್ಪ. ನಾ ಎಲ್ಲಿ ಮಾತಾಡಕತ್ತೀನ್ರಿ? ನೀವು ಠಾಕ್ರೆನ ಕೇಳ್ರಿ. ಅವ ಕರೆ ಮುತ್ತಿ ಆಗ್ಯಾನ ವಯಸ್ಸಾಗೈತಿ. ಇವಂದು ಬರೇ 28 ವಯಸ್ಸ್ರಿ ಮಗ ಮುತ್ತಿ ಆಗ್ಯಾನ. ನೀವು ಐಕಾಯಸಿಕ ಮುದ್ದೆ ಹಿಂಗಾಗ್ಯ ನೀವು. ಅಡಿಕೇಶ್ವರ ಋಷಿ ಅವತಾರದಾಗ ಯೋಗಿನಾದ ಅಮೋಕ್ಷದ ಗುರುಸೇವ ಮಾಡ್ತಿದ್ದ. ಹೆಂಗ ಮಾಡ್ತಿದ್ದಪ್ಪ? ಎಂತ ಹೂ ತಂದ 1000 ಹೂಗಳನ್ನು ತಂದು ಸೇವಾ ಮಾಡ್ತಿದ್ದ. ಯೋಗಿನಾದ ಅಮೋಕ್ಷಿದ್ದ ಸಾಕ್ಷಾತ್ ಪರಮಾತ್ಮನ ಸೇವೆ ಮಾಡ್ತಿದ್ದ. ಹೌದಪ್ಪ ಹೌದು. ಸೋಮಲಿಂಗನ ಸೇವೆ ಮಾಡಾಗ ಏನಾಯ್ತು? ಒಂದ್ ದಿವಸ ಹೂ ಬುಟ್ಟಿತ್ಕೊಂಡು ಹೋಗುತ್ತಿರುವಾಗ ಹೂ ಬುಟ್ಟನ್ನು ಹೂವ ಕಳಚಿ ಪಾದನಾಗ ಬಿತ್ತ. ಎಷ್ಟು ಹೂ ತರ್ತಿದ್ದಿನ್ನ? 1001. ಅವಾಗ ಸದರಿಗೆ ಹೋಗಿ ನೆದರು ಏರ್ಸೊಂದು ಹೂ ಏರ್ಸಿದ. ಕರೆ ದಿವಸ 1001 ಏರ್ಸಾವ, 1 ಹೂ ಕಮ್ಮಿ ಬಿತ್ತು. ಅವಾಗ ಪರಮಾತ್ಮ ಅಂದ, ಹಗಲು 12 ಇರುಳು 12 ಎಷ್ಟೋ ವರ್ಷ ನಾನು ಸೇವಾ ಮಾಡಿ ತಿಕ್ಕಿ ತೀಡಿ ಒತ್ತಿ ವರ್ಷಿ ಎತ್ತಿ ಇಳಿಸಿ. ಹೌದಪ್ಪ ಹೌದಾ. ಅರಿಕೆ ಒತ್ತ ಮೋಕ್ಷದ ಎರಿಕೆ ಮಾಡಿ ಸೇವಾ ಮಾಡಿ ನಿನ್ನಂತ ಶಿಷ್ಯ ಜಗತ್ತಿನಾಗ ಯಾರು ಇಲ್ಕರೆ ಇವತ್ತು ಒಂದು ಕೆಲಸ ತಪ್ಪಿದೆ ಅಂದ. 1 ಹೂವ ದಿವಸ 1000 ಹೂ ಒಂದು ಏರಿಸ್ತಿದ್ದಿ, ಇವತ್ತು 1 ಹೂ ಯಾಕೆ ಕಮ್ಮಿ ತಂದಿ ಅಂಶಿದ್ದ ತಿಳ್ಕೊಂಡು ಭಗವಂತ ಪರಮಾತ್ಮ ಗುರುನಾಥ ಅಂಶಿದ ಮುತ್ತ ಕೇಳ್ತಾನ. ಏನ್ ಹೇಳಿದಪ್ಪ ಅಂಶದ ಮುತ್ಯ? ಯಪ್ಪ ಅಡಿಕೇಶ್ವರ ಋಷಿ ಅವತಾರದಾಗ ಹೇಳ್ತಾನೆ, ಯಪ್ಪ 1 ಹೂ ಕಮ್ಮಿ ತಂದ್ರ ಇಲ್ಲೇ ಹೂ ತಿಳ್ಕೊಂಡು ಚಂದ ಕಡ್ದು ಪರಮಾತ್ಮ ಕೈ ಹಾಕೊಂಡ್ಬಿಟ್ಟ ಅಮೋಕ್ಷದ ಮುತ್ತ ಕೈಯಾಗಿರೋದು. ನೋಡ್ರಿ ಚಂದ ಕಡವ ಕೊಟ್ಟ 1 ಹೂ ಪಾರಿನಾಗ ಬಿದ್ದಿತ್ತು. ಅಡಿಕೇಶ್ವರ ಋಷಿ ಅವತಾರದಾಗ 1 ಹೂ ಕಮ್ಮಿ ಬಿದ್ದದಕ್ಕಾಗಿ ಚಂದ ಕಡದ ಗುರುವಿಗೆ ಅರ್ಪಣೆ ಮಾಡ್ತಕ್ಕ ಜಗತ್ತಿನಾಗ ಯಾರಿದ್ರ ಅವ ಶಿಷ್ಯ ಸಮಾಧಕ್ಕ ಎತ್ತಿ ಹೇಳ್ತಾರ. ಸಮಾಧ ಹೌದಪ್ಪ ಹೌದ. ನೋಡ್ರಿ, ಯಾರು ನಿಮ್ಮ ಗುರುಗಳು ಚಂದ ಕಡ್ಕೊಂಡಾರ? ಯಾರು ಇಲ್ಲ. ನಮ್ಮ ಶಿಷ್ಯ ಚಂದ ಕಡದ ಗುರುವಿಗೆ ಏರ್ಸಾನ್ರಿ. ಅಟ್ರ ಕಬರ್ ಇಡ್ರಿ. ಅವಾಗ ಅಂಶದ ಮುತ್ತಾಗತ್ತಾನ,
ಏನಂದ? ನಿನ್ನ ಭಾವಕ್ಕೆ ಮೆಚ್ಚಿನಿ, ಭಕ್ತಿಗೆ ಮೆಚ್ಚಿನಿ, ಏನು ವ್ಯಕ್ತಿ ಬೇಡ ಮೋಕ್ಷದ ಮುತ್ಯ ಅಂದ. ಏನೇನು ಬೇಡದಪ್ಪ ಮೋಕ್ಷದ ಮುತ್ಯ? ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಹುಲಿ ಚರ್ಮ, ಹೊಂಕಲ ಗಂಟಿ, ಪ್ರಸಾದ ಗಂಟ, ಮುಂದ ನಂದಿ, ಹಿಂದ ತಂದಿ, ಬೈಲ್ ಬುತಾಸಿದ ಬೌಡಿಗಲ್ಲಿ ಕರ್ಕೊಂಡು ಶಿವಪುರಟ್ಟಿಗೆ ಶಿವನ ನಿಲ್ಸೊಟ್ಟಾಗ ಮತ್ತೇನು ಬೇಡದ? ಏನ್ ಬೇಡದಪ್ಪ ಶಿವನ ಇಳಿಸಾಗ ಮೋಕ್ಷದ ಮುತ್ಯ? ಮಾಯಮೂರ್ತಿ ಪಕ್ಕಾರ್ನೆ ಕಾಳೆ ಬುರುಗು ನೆಪರಿ ಡೊಳ್ಳ ಹೆಗ್ಗಾಳಿ ಕಿರಿಗಾಜಿ ಜಾಂಗ್ಟಿ ಮುತ್ತಿನ ಪಲ್ಲಕ್ಕಿ ಕ್ವಾರ್ಮೀಸಿ ಕನಬಟ್ಲ ಹಳ್ಳೆನಿ ದ್ಯೂಟ್ಗಿ ನಂದಾದೀಪ ಭಂಡಾರ ಬರಿ ಕ್ಯಾದಗಿತ್ತೇನಿ. ಹೌದಪ್ಪ ಹಿಂದ್ಕರಿ ಜಲಮ್ದಾಗ ಯಾರು ಹೇಳೋರು ಇಲ್ದಿರಪ್ಪ. ಹಾ ಆ ಗೌಡ್ ನಟ್ಟಿಲ್ಲ ಈ ಗೌಡ್ ಹುಟ್ಟಿದಪ್ಪ. ಹಿಂಗ್ ಮುತ್ತಪ್ಪನ ಹೌದು ನಮ್ಮಪ್ಪ ನಿಮ್ಮ ಅಪ್ಪನ ಗುರುವಿನ ಕಡೆಯಿಂದ ಇಂಥ ವಸ್ತು ಇಸ್ಕೊಂಡು ಬಂದು ಜಗತ್ತಿನಾಗ ಭಾವನೆ ಬಿರ್ದಾಗ ಒಳ್ಳೆ ಹೊತ್ತು ಮೆರೆಸ್ಯಾನ. ಹೌದಪ್ಪ ಹೌದು ಹೌದ್ರಿ? ಹೌದು ಶಿಷ್ಯ ಮೆರೆಸ್ಯಾನ. ಹೌದು ನಿಮ್ಮ ಗುರು ಸುಮ್ಮ ಇಟ್ಕೊಂಡ್ ಕೂತಿರ್ತಾರು. ತುಮ್ಸ ಗುರುಸ ಕಾಮ ಕಾಯಕ ಹೇ ಸಾಂಗ ಬಗು. ನಮಗ್ ಹಿಂಗ ಅಣ್ಣ ಬಿರಿ ಬರ್ತದ ನೋಡ್ ಗೌಡ್ರೆ. ಕಾಯಿ ಬಾಬಾ ಬರ್ತಾರು. ಅದಕ್ಕೆ ಹೆಂಗತ್ ಕೇಳಿದ್ರೆ ನನ್ನ ಗುರುನಾಥ ನಿನ್ನ ಗುರು ಹೆಂಗದ ಮುತ್ತಪ್ಪನ? ಇವರ ಗುರುಗಳು ಹೆಂಗಪ್ಪ? ಶೀಮಿ ಕಲ್ಲು ಇದ್ದಂಗದಾನ. ನಮ್ಮ ಶಿಷ್ಯ ಹೆಂಗದಾನ? ಬಿಜಾಪುರಕ್ಕೆ ಹೋಗಿ ಬರವದ. ಹೌದು ಇಲ್ಲಿದಿಂದ ದರಿ ಬಡಿಸಿ ಎಷ್ಟು ಕಿಲೋಮೀಟರ್ ಇದೆ ಅಂತಂದು ಕಲ್ಲು ಮ್ಯಾಗ ಬರ್ದಿರ್ತಾರ, ಅದು ಗುರು. ಹೌದಪ್ಪ ಹೋಗಿ ಬರೋ ಯಾರು? ಶಿಷ್ಯ. ಹೌದು ನಿನ್ನ ಗುರು ಅಪೂರ್ಣದಾನ. ಹೌದು ನಮ್ಮ ಶಿಷ್ಯ ಪರಿಪೂರ್ಣದಾನ. ಪರಿಪೂರ್ಣದಾನ. ಹೌದಿಲ್ರಿ? ಹೌದು ದಯವಿಟ್ಟು ಹೌದು ಒಂದೇ ಮಾತು ಕೇಳ್ತೀನಿ. ಜಗತ್ತಿನ್ಯಾಗ ಏನು ಶಿಷ್ಯಗೆ ಮುಂಡಾಸಾಗೈತ, ಏನು ಗುರುವಿಗೆ ಮುಂಡಾಸಾಗೈತಿ? ಹಾಲು ಮತ್ತೊಳಗ ಹೌದು ಇಟ್ಟೇ ಹೇಳ್ಬೇಕು. ಯಾರಿಗಾಗೈತ್ರಿ? ಮತ್ತೆ ನಿಮ್ಮ ಗುರು ದೊಡ್ಡವಿದ್ರು ಗುರುವಿಗೆ ಆಗಬೇಕಾಗಿತ್ತಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ದಯವಿಟ್ಟು ಏನೈತಿ ವಿಷಯ ಅಂತಂದ್ರೆ ಗುರು ಶಿಷ್ಯರ ವಾದ ಐತಿ. ಹೌದು ಇಲ್ಲಿ ಮುತ್ತಪ್ಪನ ಹೇಳ್ರಪ್ಪ. ಅಜ್ಞಾನ ತೆಗಿದೈತಿ. ಅಜ್ಞಾನ ಮನುಷ್ಯರ ರೋಗ ತೊಳೆದ. ಯಾಕಂದ್ರೆ ಅಗಸ ಒಗ್ಯಾಕ ಹೊಕ್ಕಾನ. ಒಗಿಲಕ್ ಹೊಕ್ಕನ ಪಡಿಗೆ ಬಡದೇ ಬಡಿತಾನ. ಏನು ಪಡಿನಾಗ ಸಿಟ್ಟೈತೇನು? ಇಲ್ಲ. ಅರ್ಬಿನಾಗ ಸಿಟ್ಟೈತೇನು? ಅದು ಇಲ್ಲ. ಏನು ಮಾಲಕನಾಗ ಸಿಟ್ಟೈತೇನು? ಹೊಟ್ಟೆ ಇಲ್ಲ. ಅದರ ಒಳಗೆ ಇರ್ತಕ್ಕಂತ ಅದರಾಗಿರ್ತಕ್ಕಂತ ಹೊಲಸು ತೆಗೆದ ಸಿಟ್ಟು ಯಾರಿಗೈತಂದ್ರ ಅಗಸ ಐತಿ ಒಂದು ಕಡೆ. ಹೌದ್ರಿ? ಹೌದು ನೋಡ್ರಲ್ಲ. ಹಾ. ನಮ್ ಇಟ್ಟಲ್ಲ ನಾನು ಹಂಗೈತಿ ಬ್ಯಾಳಗೈತಿ. ಹಾ. ಸ್ವಚ್ಛ ಆಗದ ಮನಸ್ಸು ಸ್ವಚ್ಛ ಆಗ್ಬೇಕಂತ ಹಂಗ ಬಡ್ದಾನವ. ಹಂಗ ನೀವೆಲ್ಲ ಕೂಡ್ಕೊಂಡ ಅವಂದ್ ಕೇಳನ ಸಪ್ತಂಗ ಹಾಲು ಮತ್ತಾಗ ನೀವು ಒಂದು ಕೇಳ ತಂದು ಚಪ್ಪಾಳೆ ತಟ್ಟಿದ್ರಂದ್ರ ನಂದು ಒಂದು ಪ್ರಶ್ನೆ ಬಂಧುಗಳೇ. ನೋಡಿ ಈ ಕಾಕ ಅಂತೂ ಹೆಂಗದಾನ ಹೇಳನ. ಯಾವಾಗ ಬೆಂಕಿ ಹತ್ತ ಹುಡ್ಕಾಡತ್ತ ನೋಡಿ. ಪ್ರಶ್ನೆ ಕೇಳ್ರಿ. ದಯವಿಟ್ಟು ಬಂಧುಗಳೇ ನಾವೊಂದು ಕೇಳ್ತೀನಿ. ಪ್ರಶ್ನೆ ಕೇಳಬೇಕಾದ್ರೆ ನೀವೆಲ್ಲ ಕಮಿಟಿ ಹಿರಿಯರದಿರಿ. ಹೌದು ನಿಮ್ಮನ್ನ ಯಾರು ಕೇಳ್ದ ನೀವು ಆಳ್ಗೆ ಪಿಂಟು ಮಾಸ್ತರ್ ನಮ್ಮನ್ನ ಕೇಳಾಗ ಇವ್ರನ್ನ ಯಾರು ಕೇಳಿದಾರ ಸ್ವಂತ ಕಾರಬಾರ ಮಾಡ್ಯಾನ ಇಲ್ಲಿ ಬಂದ. ಯಾವ ಇವನ ಪಿಂಟು ಮಾಸ್ತರ್. ಇನ್ನೊಂದು ಹೇಳಾನ 30,000ಕ್ಕೆ ಬಂಡ್ ಹಿಡಿದಿವಿ. ಕಲ್ಮೇಶಾಗ 15,000, ನನಗೆ 15,000 ಅಂದಿ. ಒಳಗೆಲ್ಲ ಕಡಿಮೆ ಇದ್ದು ಅಂದ್ರೆ ಕೈಯಿಂದ ಹಾಕಿ ಕೊಡ್ಬೇಕಂತೇನ? ಪುಣ್ಯ ಐತೆ ನನಗೆ ಒಟ್ಟು 13,000 ಕೊಟ್ಟು ನೀ ಉಳ್ಕದಲ್ಲಿ ನಿಲ್ಸ್ಕೋಬೇಕಂತ ಹೇಳಿ ನಾನು ವಿನಂತಿ. ಕಟ್ ಮಾಡ್ರಿ ಅವನು ಎಲ್ಲ ನಮಗ್ ಕೊಡ್ರಿ. ದಯವಿಟ್ಟು ಬಂಧುಗಳೇ ಬರಬಾರ್ದು. ಹಿಂಗ ರೊಕ್ಕ ಹೇಳಿದ್ದು ಹಿಂಗ ಮಾಡಿ ಯಾವರೇ ಮ್ಯಾಲ ಹೊಡಿಸಿ. ಹೌದಾ? ದಯವಿಟ್ಟು ಯಾಕಂದ್ರೆ ನೀ ಒಟ್ಟಿಗೆ ಎಟ್ಟು ಕಾರ್ಯಕ್ರಮ ಹಿಡಿದಿ, ಇಲ್ಲಿ ಎಟ್ಟು ಹಿಡಿತಿ ಅನ್ನೋದು ನೀ ಹೇಳ್ಬೇಡ. ಊರನ್ನ ಜನ ಹಿಡಿತೈತಿ. ದಯವಿಟ್ಟು ಎಲ್ಲ ಗೊತ್ತಿ. ಸುಮ್ 15,000 ಕೊಟ್ರಂದ್ರೆ ನಾಳೆ ಮಗಲ 15,000 ಕೊಡ್ಬೇಕಲ್ಲ ಇವಾಗ. ಬರೇ ನಾಟಕ ಅದ ಇವರು. 15,000 ಹಾಡು ಮ್ಯಾಲ ನಿಂದ ಒಟ್ಟ ದಾಸರ ಇದ್ದಂಗೆ ಇವರು. ಹಂಗ್ರಿ ಹಿಂದಿನ ಮನ್ಯಾಗ ಇಟ್ಟು ನೀಡ್ಯಾರ, ನೀ ಯಾಕೆ ಸಣ್ಣ ಇಡ್ತೀಯವ್ವ? ಅಚ್ಚ ಕಡೆ ಮನ್ಯಾಗ ಇಟ್ಟು ಕೊಟ್ರು. ದುಂಡಾ ಸಕಾರ ಒಂದ್ಸಲ ಕಡಿಕೆ ಕೊಟ್ರು. ಸುರೇಂದ್ರ ಬಣ್ಣ ಮಾಡು. ದಯವಿಟ್ಟು ನನಗೆ ಇವು ಹಾಡೋದು ನೋಡಿದ್ರೆ ಮಾತಾಡಿದ್ರೆ ಇಟ್ಟು ಖುಷಿಯಾಗಿ ಬಿಟ್ಟಪ್ಪನ. ಹೆಂಗ್ರಿಪ್ಪ ನಮ್ಮ ಆಳ್ಗೆ ಪಿಂಟು ಮಾಸ್ತರ್ ಅಧ್ಯಾತ್ಮ ಮಾತಾಡೋದು ನೋಡಿ, ವಿಷಯ ಮಾತಾಡೋದು ನೋಡಿ ಅವನ್ನ ಎತ್ತಿ ಕೊನೆ ಹಂಗ ಅನಿಸ್ತೈತಿ. ಅಷ್ಟು ಸಂತೋಷ ಆಗಲ್ಲ ನಿಮಗ? ಅಷ್ಟು ಸಂತೋಷ ಆಗೈತಿ. ನನಗೊಂದು ಬೇರೆ ಆಗಲ್ಲತ್ತೈತಿ. ಏನ್ರಿ ಈ ಮುಂದಾಡ ಅಂತ ತಗೊಂಡು ಎತ್ತಿ ಹೇರ್ಲತ್ತನ. ಬರೀ ಆಡ್ರತನಪ್ಪ ನಗಬೇಡ ಮಗನೇ. ಬರೇ ಇಲ್ಲ ನೋಡ್ರಿ ಎಲ್ಲಿ ಬೊಂಗ ಓದಿರ್ತೈತ್ಲ. ಹೆಂಗ ದರ್ಶಕ ಬಟ್ಟ ಆಡ್ರ
ನಮ್ಮ ದೈವದಾರಿಗೆ ಒಂದ ಸಣ್ಣ ಮಾತು ಮುತ್ತಪ್ಪನ ಬಹಳ ಮಾತನಾಡದೆ ಹೆಣ್ಣು ಮಕ್ಕಳಿಗೆ ಏನು ಹೇಳುದು ಮುತ್ತಪ್ಪನ ಗಂಡು ಮಕ್ಕಳಿಗೆ ಏನು ಹೇಳುದು ಒಂದೇ ಮಾತಾಗ ಹೇಳಿಬಿಡುದೈತಿ. ಈ ಗಂಡು ಮಕ್ಕಳಿಗೆ ಹೇಳ್ರಿ ನಮ್ಮ ಅವ್ವಗಳಲ್ಲಿ ಎರಡು ಮಾತು ಹೇಳ್ರಿ ಕ್ಯಾಲಿ ಆಡೋಣ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಯಾರಿಗೆ ಹೆಣ್ಮಕ್ಳಿಗೆ ಏನದು? ಹೆಣ್ಣು ಮಕ್ಕಳಿಗೆ ಅಲ್ಲ, ಇದು ಗಂಡು ಮಕ್ಕಳಿಗೆ. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಬಡತನ ಬಂದಾಗ ಹೆಂಡತಿನ ಕರ್ಕೊಂಡು ಪಾವಣ್ಯಾರ ಮನೆಗೆ ಹೋಗಬೇಡ್ರಿ. ಬೀಗರ ಮನೆಗೆ ಹೋಗಬಾರ್ದು ಕಕ್ಕ. ಬಡತನ ಬಂದಾಗ ಸಿಗುದಿಲ್ಲ ಸಾವುಕಾಸ್. ಮಳೆ ಬಂದಾಗ ಮರದ ಕೆಳಗೆ ನಿಲ್ಲಬೇಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹೆಂಡತಿನ ಕರ್ಕೊಂಡು ಹೋಗಬೇಡ್ರಿ. ಹೌದಪ್ಪ. ಹೆಂಡತಿ ಮುಂದೆ ಕರೆ ಹೇಳಬೇಡ್ರಿ. ಹೌದಾ? ತಾಯಿ ಮುಂದೆ ನಿಮ್ಮ ಅಳಿಸಿರು ಮಟ್ಟ ಎಂದೆಂದು ಸುಳ್ಳು ಹೇಳಬೇಡ್ರಿ. ಹೌದಪ್ಪ. ಹೌದೌದು. ಈ ಮಾತು ಪಾಲಿಸಿದ್ರೆ ಏನಾಕ್ಕದ? ಈ ಮಾತು ಪಾಲಿಸಿರಂದ್ರ ಆ ಮನಿ ಏನಾಕತಿಪ್ಪ ಜಗತ್ತಿನ್ಯಾಗ ಉದ್ಧಾರ ಆಕತಿ ಬಂಧುಗಳು. ಹೌದಪ್ಪ. ಹೌದೌದು. ಅದಕ್ಕೆ ಕಕ್ಕ ಇನ್ನೊಂದು ನಿಮಗೆ ಹೇಳುದೈತಿ, ಹೇಳ್ರಪ್ಪ ಪಟ್ನೆ. ನಿಮ್ಮ ಮಕ್ಕಳಿಗೆ ಸ್ವತಃ ನಿಮ್ಮ ಮನ್ಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳ ಕಡೆಯಿಂದ ಯಾರು ಬಿಡಿ ಸಿಗರೇಟ್ ಸ್ಟಾರ್ ತರಿಸ್ಬೇಡ್ರಿ. ಹೌದಪ್ಪ. ಹೌದಾ? ಮತ್ತ ಏನ್ ತರಿಸಿ ನಡಿತೈತ್ರಿ? ಬಿಡಿ ಸಿಗರೇಟ್ ತರಿಸ್ಬೇಡ್ರಿ. ಒಟ್ಟ ಸಣ್ಣ ಮಕ್ಕಳ ಕಡೆಯಿಂದ ಬಿಡಿ ಸಿಗರೇಟ್ ತರಿಸ್ಬೇಡ್ರಿ ಮುತ್ತಪ್ಪನ ಅಂತ ಹೇಳಿ ದಯವಿಟ್ಟು ಹೇಳುದೈತಿ. ಕಡೆ ದಾರದ ಪ್ಯಾಕೆಟ್ ತರಿಸಿದ್ರೆ ನಡಿತೈತೇನ? ನೈಂಟಿ ಎರಡು ತಗೊಂಬ ತರಿಸಿ ಬಿಡುದು. ಹುಡುಗರ ಕಡೆಯಿಂದ ಬಿಡಿ ತರಿಸ್ಬೇಡ, ಸಿಗರೇಟ್ ತರಿಸ್ಬೇಡ, ಸ್ಟಾರ್ ತರಿಸ್ಬೇಡ, ದಾರ ತರಿಸ್ಬೇಡ ಅಂತ ಹೇಳುದೈತಿ. ಏನ್ ತರಿಸ್ಬೇಕಪ್ಪ ಸಣ್ಣ ಮಕ್ಕಳ ಕಡೆಯಿಂದ? ನಮ್ಮ ಅಪ್ಪಗಳಿಗೆ ಏನು ಹೇಳ್ಬೇಕಂದ್ರೆ ಏನು ತರಿಸ್ಬೇಕಂತ ಕೇಳಿದ್ರೆ ಮುಂಜಾನೆ ಎದ್ರೂಪ ಮಕ್ಕಳಿಗೆ ಹೋಗಿ ತೆಂಗಿನಕಾಯಿ ತಗೊಂಬರ್ರಿ. ಬೀರಪ್ಪಗೆ ಹೋಗ್ಬೋದ? ಬೀರಪ್ಪಗೆ ಉದಕಡಿ ತಗೊಂಬರ್ರಿ. ಹೌದಪ್ಪ. ಕರ್ಪೂರ ತಗೊಂಬರ್ರಿ. ಲಾಯೋಗ್ ಹೋಗುದತ್ತಿ ಗ್ವಾರ ಮನೆಯನ್ನು ದಂಡಿ ತಗೊಂಬರ್ರಿ. ಹೂ ತಗೊಂಬರ್ರಿ. ಹಣ್ಣು ತಗೊಂಬರ್ರಿ. ಹೆಪ್ಪ ತಗೊಂಬರ್ರಿ. ಹೆಂಗ ಅಂದ್ರ ದೇವಿಗೆ ಏನ್ ಮಾಡುದು? ಅಭಿಷೇಕ ಮಾಡುದೈತಿ. ಹೆಂಗ ಹೇಳ್ರಿ? ಅಂದ್ರ ಸಂಸ್ಕಾರ ಇದು. ಮಕ್ಕಳಿಗೆ ಸಂಸ್ಕಾರ ಬಿಟ್ಟು ನೀವು ದಾರು ತರಿಸ್ರಿ ಅಂದ್ರೆ ಏನ್ ಮಾಡ್ತಾರ ಮಕ್ಕಳು? ಇದ್ರಾಗ ಏನೈತಿ ಅಂತ ಹೇಳಿ ಒಂದ್ ಎರಡು ಸ್ಥಾನ ಕೊಡ್ತಾರ. ಮುಂದೆ ಅವ್ರೇ ಅದ್ರ ಕೊಡ್ತಾರ ಈಚಕ್ಕೆ ಮುರಿದು ಇವತ್ತಿ ಕರ್ಪೂರ ಉದ್ರ ಕಡ್ಡಿ ತರಿಸಿದ ಮಕ್ಕಳಲ್ಲಿ ಬುದ್ಧಿ ಅಂತದ ಬರ್ತದೆ. ಅದಕ್ಕೆ ಎಂತವ್ರ ಅಕ್ಕಾರ ಮುತ್ತಪ್ಪ ಕೇಳಿದ್ರೆ ಬುದ್ಧ ಬಸವನಂತ ಮಕ್ಕಳು ಹೊಳ್ಳಿ ಹುಡ್ತಾರ ಅಂತ ಹೇಳಿ ನಾವ್ ವಿನಂತಿ ಮಾಡ್ತೀವಿ. ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಕ್ಕಳು ಹುಡ್ತಾರು. ಹಾಳು ಮಾತನಾಡದೆ ಜಗತ್ತಿನಾಗ ನಾನು ಶಿಷ್ಯಾಶ್ರೇ ನಂದವಾದ ಅವಾಗಳಿಗೆ ಹೇಳ್ಬೇಕಾಗಿತ್ತು, ಹೇಳಿಲ್ಲ ನೀವು. ಅದಕ್ಕೆ ಅವಾಗಳಿಗೆ ಮತ್ತೆ ಹೇಳು ಮುತ್ತಪ್ಪ. ನಾನು ನಮ್ಮ ಯಾಕೆ ಒಳ್ಳೆ ಕಲವರದಾರ ಏನು ಪ್ರಶ್ನೆ ಕೇಳಿದ್ರೆ ಒಂದೇ ಕೇಳ್ರಿ. ಮುಂದಿನ ಜಾತ್ರೆ ತಾನ ನೆಪ್ಪುಳಿಬೇಕು. ಅಮಸಿದ್ದ ಮುತ್ಯಾನ ಮದುವೆ ಒಳಗೆ ಯಾರ ಮದುವೆಗ? ಅಮಸಿದ್ದ ಮುತ್ಯಾನ ಮದುವೆ ಏನಾಗಿತ್ತು? ಇದೇ ಯಾವ ಕೇಳಿದ್ರೆ ಬಾಳ್ಯದ ಕಂಡ್ರಾಯ ಹೌದು ಬೈಲ ಭೂತಾಳ ಸಿದ್ಧ ಮಣ್ಣೂರು ಎಲ್ಲವ ಏನ್ ಮಾಡಿ ಅಂದ್ರೆ ಅಮಸಿದ್ದ ಮುತ್ಯನ ಮದುವೆಯಾಗ ಆರ್ತಿ ಬೆಳಗಳ ಆರ್ತಿ ಹಿಡಿದಾಳ. ಯಾರಪ್ಪ? ಮಣ್ಣೂರು ಎಲ್ಲವ. ಹೌದು. ಅಕ್ಕರ ತಿಳ್ಕೊರಿ, ತಂಗಿರ ತಿಳ್ಕೊರಿ. ಹೌದು. ವರ್ಷಕ್ಕೊಮ್ಮೆ ದೀಪಾವಳಿ ಬತ್ತಂದ್ರು ದೂರ ಇದ್ರು ಕೂಡ ನಮ್ಮ ಅಕ್ಕ ತಂಗಿಯರು ಬಂದು ನಮಗ ಆರ್ತಿ ಮಾಡ್ತಾರ. ಇಲ್ಲಿಕ್ಕೆ ನಾವರೇ ಅಲ್ಲಿ ಹೊಕ್ಕಿವಿ. ಹೌದು. ಮತ್ತ ಅಮೋಕ್ಷಿದ್ದ ಮುತ್ಯಾನ ಮದುವೆಯಾಗ ಆರ್ತಿ ಹಿಡಿದು ಎಲ್ಲಮ್ಮ ಈಗ ಯಾವಾಗ ಬಂದ ಅಮೋಕ್ಷಿದ್ದ ಮುತ್ಯಾಗ ಆರ್ತಿ ಮಾಡ್ತಾಳ? ವರ್ಷದಾಗ ಒಮ್ಮೆ. ಗುರ್ತು ಬೇಕಲ್ರ? ದೀಪಾವಳಿಗೆ ಪಲ್ಲಕ್ಕಿ ಬಂದ ನಿಮ್ಮ ಅಂಶದ ಮುತ್ಯನ ಗುಡಿ ಮುಂದೆ ಅಥವಾ ಅವಾಗ ಬಂದು ಮುತ್ತಿನ ಆರ್ತಿ ಎತ್ತಿ ಬೆಳಗಿಳಂದ್ರ ಅದಕ್ಕ ಅಕ್ಕ ಬಂದು ಬೆಳಗಾಳ್ತಾಳೆ. ಜಗತ್ತೇ ಹೌದತೈತಿ. ಹೌದಿಲ್ರಿ? ಹಂಗ ನೀ ಎಲ್ಲಾರ ಗುಡಿಯಿಂದ ಕೂತಾಳಂದಿ ಗುಡಿ ಒಂದು ಕೂತ ಹಂಗ ಆರ್ತಿ ಬೆಳಗಲ ಬರ್ತೈತಿ. ಅದಕ್ಕೆ ನೋಡುನು ಎಷ್ಟು ಶಾನೆ ಅದಾನ ನಂತ ಮತ್ತನ್ನ ನಮ್ಮ ಸರ್ ಹೇಳ್ತಾರ. ಅದಕ್ಕೆ ಭಾಳ ಮಾತಾಡದೆ ಹೆಚ್ಚಿಗೆ ಅವಾಗ ಅವಕಾಶ ಕೊಡುದು ಹೇಳಿ ಒಂದು ಸಣ್ಣ ಚಾಲ. ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ? ಹೌದು. ಮಾಯ್ಕೊಡು ಮತ್ತ ಅಳಿಗೆ ಪಿಂಟು ಮಾಸದ ಸಂಘದೊಳಗ ಯೂಟ್ಯೂಬ್ ಚಾನಲ್ ಅಕ್ಕ ನೋಡಿ. ಸಂಘದೊಳಗ ದೋಷಗಳು ಎಷ್ಟದ ಕೇಳ್ಯಾರ. ಎಷ್ಟ ಅದಾವು ಅನ್ನೋ ಉದ್ದೇಶ ಪ್ರಕಾರ ಉದ್ದೇಶ ಹೇಳಿರಿ. ಅವ್ರು ಹೇಳ್ಯಾರ, ಅದನ್ನ ನೀವು ಕೇಳಿಸ್ಕೊಂಡಿರಿ. ಅದು ಸುಳ್ಳಪ್ಪ ಅಂದ್ರ ಅವು ಎಷ್ಟದಾವ ಅಂತೇಳಿ ನೀವು ಹೇಳ್ಬೇಕು. ಹೇಳಿ ಅದ್ ಕೆಲಸ ಮಾಡ್ತ ಅವ್ರ ಸರ್ಗಳು ಹೇಳ್ಯಾರ. ಈಗ ಇರ್ಲಿಕ್ಕಂದ್ರೆ ಒಪ್ಕೊಂಡ್ ಬಿಡುದು. ಒಪ್ಕೊಂಡ್ ಬಿಡಪ್ಪ ಇಲ್ಲಿ
ಅವು ದೋಷಗಳು ಎಷ್ಟದಾವತ್ ಕೇಳ್ಯಾರ. ಹಾ ನೀವು ಹೇಳಿರಿ. ಹಾ. ಅವು ಎಷ್ಟದಾವು ಅಂದ್ರ ಒಪ್ಕೋರಿ. ಹಾ. ಒಪ್ಕೋಳಿಕೆ ಅಂದ್ರೆ ಹೇಳ್ರಿ. ಶಬಾಷ್. ಇವ್ರು ಬರಂಗಿಲ್ಲ ಅಂದಾಕ್ರಿ ಹೇಳುದ್ರಿ ಮತ್ತ. ಹಾ. ಹಾ ಡೈರೆಕ್ಟ್ ಹೇಳುದಿಲ್ಲ. ಇವಿಷ್ಟು ದೋಷಿಗಳು ಅಂತೇಳಿ ಮುಂದಿನ ಸಂಧಿಗೆ ನೀವು ಹೇಳ್ರಿ. ಬರೋಬ್ರಿ ಅದು ಬರೋಬ್ರಿ. ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ ಎಲ್ಲಾರ ಮನ್ಯಾಗ ಇಲ್ಲದ ಕೊರತಿ ಮಾಡಿ ಬಿಟ್ಟ. ಹೌದಪ್ಪ ಹೌದಾ. ಎಲ್ಲಾರ್ಗಿ ಸುಖದಾಗ ಇಟ್ಟಾನಲ್ರಿ ನಿಮ್ಮ ಊರಾಗ ಎಲ್ಲಾರ್ಗಿ. ಎಲ್ಲಾರಿಗೆ ಇಡಂಗಿಲ್ಲ, ಎಲ್ಲಿ ಎಲ್ಲಾರಿಗೆ ಇಲ್ಲ. ದರ್ಕಾರ ಇಲ್ದೆ ಅಧಿಕಾರ ಮಾಡಕ್ ಕುರ್ಚಿ ಕೊಟ್ಟಾನೋ. ಏನ್ ಕೊಟ್ಟಾನು? ದರ್ಕಾರ ಇಲ್ದೆ ಅಧಿಕಾರ ಮಾಡಕ್ ಕುರ್ಚಿ ಕೊಟ್ಟಾನೋ. ಖರ್ಚು ಮಾಡಿ ಕುರ್ಚಿ ಕೆಡಗ ಮತ್ತೊಬ್ರಿಗೆ ಬಿಟ್ಟಾನು. ಹೌದಪ್ಪ ಹೌದಾ. ಸಾವುಕಾರ ಮನ್ಯಾಗ ಸವಿದಾರದಂಗ ನೋಟ್ ಒಟ್ಟ್ಯಾನೋ. ಕೋಟಿಗಟ್ಲೆ ನೋಟ್ ಒಟ್ಟ್ಯಾನು. ಸಾವುಕಾರ ಮನ್ಯಾಗ ಸವಿದಾರದಂಗ ನೋಟ್ ಒಟ್ಟ್ಯಾನೋ. ನೋಟ್ ತುಡುಗ ಮಾಡಕ್ ಕದಿಮುರು ಬಿಟ್ಟಾನು. ಹೌದು, ಕಳ್ಳರು ಕದಿಮರು ತುಡುಗರಿವರು. ಹೆಣ್ಣು ಮಕ್ಕಳಿಗೆ ಕಣ್ಣು ಕೊಕ್ಕಂಗ ಬಣ್ಣ ನೆಟ್ಟಾನು. ಹೌದಪ್ಪ. ಹೆಣ್ಣು ಮಕ್ಕಳಿಗೆ ಕಣ್ಣು ಕೊಕ್ಕಂಗ ಬಣ್ಣ ನೆಟ್ಟಾನು. ಲಪಂಗಿ ರಾಜನ್ ಅಂತ ಹುಡುಗರು ಬೆನ್ನಿಗೆ ಬಿಟ್ಟಾನು. ಹೌದ್ ಹೌದ್. ಇಲ್ಲ ಐತ್ ನೋಡಿದ ಹಾ? ಚೀಳ ಹಾಕ್ತಿತ್ತು ನಿನ್ನೆ ಅಲ್ಲಿ ಓಡ್ಯಾಂಗ ನೆತ್ತ ಲಪಂಗ ರಾಜ. ನೋಡಿ ದುಡ್ಕೊಂಡ್ ತಿನ್ನು ಹೆಣ್ಣಿಗೆ ಕುಡುಕ ಗಂಡನ ಕೊಟ್ಟಾನು. ನೋಡಿ ಎಂತ ಅನಿವಾರ್ಯ ಇರ್ಬೇಕಾಕಿದು. ನಮ್ಮ ಅವ್ವನ ಬಳಗ ತವ್ರ ಮನ್ಯಾಗ ಬರ್ತಾನೈತೆ ಅಂತ ಹೇಳಿ ಸಂಕದ ಊರಿಗೆ ಬಂದ. ಹೌದಪ್ಪ, ಇಲ್ಲಿ ಅದೇ ಹತ್ತಬಾರ್ದು ಅಂತ ಹೇಳಿ ತಾಯಿ ತಂದೆ ಹೆಸರು ತರಬೇಕು, ಅತ್ತಿ ಮಾವನ ಹೆಸರು ತರಬೇಕು, ನನ್ನ ಗಂಡನ ಹೆಸರು ತರಬೇಕು ಅಂತ ನನ್ನ ಅವ್ವ ಗರ್ತಿ ಗಂಗವಾಗಿ. ಹೌದಪ್ಪ, ದುಡಿತಾಳ ದುಡಿತಾಳ ದುಡಿತಾಳ. ಮುಂಜಾನೆ ಹೋಗಿ ಸಂಜೆ ಮಠ ಗೌಡ್ ಹೊಲ್ಲಾಗ ದುಡಿತಾಳ ದುಡಿತಾಳ ದುಡಿತಾಳ. ಪಗಾರ ತರ್ತಾಳ ತರ್ತಾಳ. ಇನ್ ಕೈಯಾಗ ಕುಡ್ತಾಳ ಕುಡ್ತಾಳ. ಇವ್ ಎತ್ತೆಲ್ಲ ಅಳಿತಾನ 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 ಅಳಿತ. ನೋಡು ಹೆಂಗ್ ಮತ್ತೆ ಏನೈತಿ ವಿಷಯ. ಎಲ್ಲಿಗೆ ಬರ್ತಿಪ್ಪ? ದುಡುತ್ತನ್ನು ಹೆಣಬಗಲ್ ಕುಡಕ ಗಂಡನ ಕೊಟ್ಟಾನು. ಹೌದ್. ಮಾನವಂತರ ಮನ್ಯಾಗ ಸೊಕ್ಕಿನ ಸೊಸಿನ ಇಟ್ಟಾನ. ರಗಡ್ ಇರ್ತದಿಟ್ಟಲ್ಲ ಅಲ್ಲಿ. ಹಾ. ಮಾನವಂತರ ಮನೆ ಇರ್ತಾರ, ಶ್ರೀಮಂತರು ಇರ್ತಾರ. ಹಾ. ಸೊಕ್ಕಿನ ಸಸಿ ಎದ್ದು ಒಂದ್ ಚರಿ ನೀರ್ ತಗೊಳಂಗಿಲ್ಲ. ನೋಡ್ರಿ ಏನ್ ಮಾಡುದು, ಬೆಂಕಿ ಹತ್ತದ ಒಂದ್ ಹೊರಿ ಬೇಕು ಕಟ್ಟಂದು. ಅರಟಾಳ ಕಲ್ಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು. ಹೌದಾ. ಅರಟಾಳ ಕಲ್ಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು. ಸಂಗನಿಗಿಂತ ಸ್ವರ ಕಲ್ಮೇಶ ಕಮ್ಮಿ ಇಟ್ಟಾನು. ಹೌದ್. ಈಗ ಪಾಡಾಗೈತೆ ಅನ್ನತನ. ಇದಕ್ಕೆ ಇರ್ಲಿ ಇನ್ನೊಂದು ಹೇಳ ಮುತ್ತಪ್ಪನ ಹಿರಿಯರ ಮಾತ. ಏನ್ ಹೇಳಿದ್ರಿಪ್ಪ? ದೇವರಿಗೊಂದು ಕಾಯಿ ಬೇಕು, ಕೌಲ ಮಾಡಕ ನಾಯಿ ಬೇಕು, ಮನ್ಯಾಗ ಒಬ್ಬಕ್ಕೆ ತಾಯಿ ಬೇಕು. ಬುದ್ಧಿ ಹೇಳಕ್ಕ. ದೇವರಿಗೊಂದು ಕಾಯಿ ಬೇಕು, ಕೌಲ ಮಾಡಕ ನಾಯಿ ಬೇಕು, ಮನ್ಯಾಗ ಒಬ್ಬಕ್ಕೆ ತಾಯಿ ಬೇಕು, ಬುದ್ಧಿ ಹೇಳಕ್ಕ. ಹೌದಪ್ಪ, ನಮ್ಮ ಅವ್ವನ ಬಳಗಕ್ಕಿದು. ಮನಿ ಮುಂದೆ ಏನ್ ಬೇಕು? ಮನೆ ಮುಂದೆ ಏನ್ ಇರ್ಬೇಕಪ್ಪ? ಮನಿ ಮುಂದೆ ಹಂಚಬೇಕ, ಮನಗಲಾಕ ಮಂಚ ಬೇಕ, ಊರಿಗೆ ಒಬ್ಬ ಪಂಚ ಬೇಕ. ನ್ಯಾಯ ಹೇಳಕ್. ಹೌದು, ನ್ಯಾಯ ಹೇಳಕ್ಕ. ತಪ್ಪಿದಲ್ಲಿ ಲಕ್ಕೋಣ. ಕೆಲಸಂಗ ಮಾಲುಗು ಡೊಳ್ಳು ಬೇಕ, ಕುಟ್ಟು ಅವ್ರಿಗೆ ಒಳ್ಳು ಬೇಕ, ಬಡಿಯಾರಿಗೆ ಒಂದ್ ತಾಳ ಬೇಕು. ಚಿಕ್ಕ ಬತ್ತಂದ್ರ ಹಾಡ ಹಾಡೋರ್ಗೆ ಡೊಳ್ಳು ಬೇಕು, ಭತ್ತ ಕುಟ್ಟೋರ್ಗೆ ಒಳ್ಳು ಬೇಕು, ಪಂಚ ಬಂದ್ರೆ ಎಳ್ಳು ಬೇಕು, ನಾಗೇಶಗ ಹಾಲು ಏರಿಲ್ಲ. ಹೌದಪ್ಪ ಹೌದಾ. ಹೌದು. ಹಾಡೋರ್ ಮುಂದ ಮಂದಿ ಬೇಕ, ಹಾಡೋರ್ ಮುಂದ ಮಂದಿ ಬೇಕ, ಓಣಿಗೆ ಹೋಗಾಕ ಸಂದಿ ಬೇಕ, ಊರಾಗ ನಾಕ ಹಂದಿ ಬೇಕು ಹಸನ್ ಮಾಡಾಕ. ಹೌದು, ಓಣಿ ಎಲ್ಲ ತಿಕ್ಕಿ 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 ಹಸನ್ ಮಾಡ್ತಾವ. ಅರಟಾಳ ಕಲ್ಮೇಶ ನಂಗ ಕವಿಯ ಬೇಕ, ಸಂಗನ ನಂಗ ಸರ ಬೇಕ, ಮುತ್ತಪ್ಪ ನಂಗ ನಗಸವ್ ಬೇಕ, ಹಿಡಿದು ನುಗ್ಸವ್ರು ಬೇಕ. ಗೂಳ ನಂಗ ಹೆಂಗ ಬೇಕ ಮಗಲಾಗ ಮಾಮ ಬೇಕ, ಮುತ್ತಪ್ಪ ನಿತ್ಯ ಹಾಡಾಕ. ಹೌದು, ಇಲ್ಲಿಗೆ ಬಂದಾತ್ ನಂದು. ಮಾಮ ಅಂದ್ರೆ ಇಲ್ಲಿ ಹಂಗೈತಿ ಮಾತ. ಬಾಳ ಹೇಳಾರ್ದೆ ಶಿಶುನಾಳ ಶರೀಫ್ ಸಾಹಿಬ್ ಒಂದು ಮಾತು ಹೇಳ್ಯಾನ. ಏನ್ ಹೇಳಿದ್ರಿಪ್ಪ ಸಾಹೇಬ್ರ? ಮತ್ತ ಹಿಂಗ ನಾವು ಅನ್ಬೇಡ್ದು. ಹಾಲ್ ಮತ್ತ ಅವನು ಶರೀಫ್ ಅನ್ಬೋದಿವ. ಹುಟ್ಟಿದು ಹೊಲಿ ಮನಿ ಬಿಟ್ಟು ಹೊಂಟ ಕಾಯಿ ಮನಿ, ಎಷ್ಟಿದ್ದಾರೆ ಏನೋ ಇದು ಖಾಲಿ ಮನಿ. ಖಾಲಿ ಮನಿ ಅಪ್ಪ. ಸಂತಿ ಸೌದಿ ಮನಿ, ಚಿಂತಿ ಕಾಂತಿ ಮನಿ, ಅಂತರಂಗದಲ್ಲಿ ಆಡುವ ಮನಿ, ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲ ಇರುವುದು ಶಿವನ ಮನಿ. ಶಿವನ ಮನಿ ಅಪ್ಪ. ಹೊಸದಿಯೋ ಅಂದ್ರೆ 9 ಬಾಗಿಲ ದಾಟಿ ಹೊಂಟೆದ್ದು ಹೋಗುವಾಗ ಗಂಟಿ ಬಾರಿಸಿದಂಗ ಗಾಳಿ ಮನಿ. ಹೌದಪ್ಪ ಹೌದಾ. ಹೊಸದಿಯೋಳ ನಮ್ಮ ಶಿಶುನಾಳ ದೀಶನ ಹಸನಾದ ಪದಗಳ ಹಾಡು ಮನಿ. ಹೌದಪ್ಪ ಹೌದಾ. ಮುತ್ತಪ್ಪ ನೀನು ಕೇಳ್ತನು ಕೇಳ್ರಿಪ್ಪ. ಈ ಭೂಮಿ ನಿಂದನು. ಏ ಭೂಮಿ ನಮ್ಮದಲ್ಲ, ಇದು ನಂದೇ. ಉತ್ತಾರದಾಗ ನಿನ್ನ ಹೆಸರು ಐತಿ. ಹೌದು, ಅವ್ರವ್ರ ಹೆಸರಲ್ಲಿ ಅದಾವೆ ಉತ್ತಾರ ಮಟ್ಟ. ಮನಿ ನಿಮ್ದೇನು? ಮನಿ ಅಂತೂ ಗಚ್ಚಿ ನಮ್ಮದ. ಹ್ಯಾಂತಿ ನಿನ್ನಕ್ಕೇನು? ಅಕ್ಕಿನ ಬಿಟ್ಟು ಆನ ಐತಿ.
ಇನ್ಯಾನ್ ಹೇಳುದಪ್ಪ ಹೇಳಿ ಹೇಳಿ ಹಲ್ಲು ಬಿದ್ದು ಅಲ್ಲ ಇಟ್ಟಾಕ ನೀ ತ್ರಾಸ ತೊಗೊಳಕತ್ತೀನಿ ಇನ್ನ 30ನೇ ತಾರೀಕು ತನ ಹಿಂಗ್ ನಡಿದೆ ಇದು ನಿನ್ ಕೇಳ್ತಾನ ಹೊಲ ನಿಂದು ಮನಿ ನಿಂದಿತ್ತಂದ್ರ ತಿಳ್ಕೊ ಬರಬರಿ ಅದ ನೀ ಯಾಕೆ ಸರ್ಕಾರಕ್ಕೆ ಬಿರಾಡ್ ತುಂಬತಿ ಅವ್ರದನ್ ಹೊಲ ಇದೆ ಗೋರ್ಮೆಂಟ್ ಹೊಲಾನೇ ಇಟ್ಟು ಯಾಕಪ್ಪಣ ನೀ ಯಾನ್ ತಿಳ್ಕೊಂಡಿ ಎಲ್ಲ ನಮ್ದೇ ಸುತ್ತ ಹಾಕ್ತಂದೇನ ಹೇ ಮಗನ ನಿನಗ ಮಾಡ್ಕೊಲ್ಲಕ್ ಪಟ್ಟ ನೀ ಆಳ ಮಾಲಕ್ ಬ್ಯಾರೆ ಹೇ ಹೌದಪ್ಪ ಹೌದು ಈ ಮನಿ ನಿಂದ ತಿಳ್ಕೊಂಡಿ ನೀನು ಹೌದು. ಮನಿ ನಿಂದಲ್ಲ ಯಾರ್ದಪ್ಪ ಅದು ದೇವನ ಮನೆ ಇದು ಈ ಜಗವೆಲ್ಲ ಹೌದು ಹೌದು ಬಾಡಿಗೆದಾರರು ನಾವುಗಳೆಲ್ಲ ಮತ್ತ ನಿನ್ ತಾಯಿ ತಂದೆ ಶಿವರಾಯ ಮುತ್ಯ ಕಲ್ಲವ ಚಿಗವಿನ ಕರೆಕ್ಟ್ ಅನ ಕರೆಕ್ಟ್ಲ ಮತ್ತ ಅವ್ರ ಹೆಂಗ ಹಾಡ್ದಾರ ನಮ್ಮನ ಏ ಅವ್ರು ಹೆಂಗದಾರ ಗೊತ್ತನ ಮಗನ ಹೆಂಗಪ್ಪ ಗ್ವಾನಿಸಿಗಿ ಬಸ್ ಹಾಯ ಇದ್ದಂಗ ಅವ್ರು ನಡಬಾರಿಕೆ ನಿಮಿತ್ತಿಗೆ ಮತ್ತೆ ಯಾರ ಮಕ್ಕಳರ ನಾವು ಹಡಿಸುತ್ತ ಮಕ್ಕಳು ನೀವು ಸಾಕ್ಷಾತ್ ಪರಮಾತ್ಮನ ಮಕ್ಕಳು ನೀವೆಲ್ಲ ಪರಮಾತ್ಮನ ಮಕ್ಕಳಪ್ಪ ಇವ್ ತಾಯಿ ತಂದೆ ಅಲ್ಲತ್ತೀರಿ ಇವರು ಬರೇ ನಿಮಿತ್ತಿಗಾಗಿ ತಾಯಿ ತಂದಿ ಹೌದಪ್ಪ ಹೌದು ಇನ್ನೊಂದು ಹೇಳಿ ಹ್ಯಾಂತಿ ನಮ್ಮಕ್ಕೆ ಅಂದಿ ಅಂದಿಲ್ಲ ಅದ ಮಾತ್ರ ಪಂಚಾಯ್ತ್ ನೋಡ ವಿಚಾರ ಮಾಡಿ ಇಟ್ಟಲ್ಲದ ಕೇಳಪ್ಪ ಈಗ ಹೇಳಪ್ಪ ಹಿಂದ್ಗಡೆ ತಪ್ಪಿದ ನೀನು ಬಿಡಂಗಿಲ್ಲ ಹೇಳ್ತಿ ನಿನ್ನಕ್ಕಿದ್ದಳಂದ್ರ ಹೌದು ಜಾತ್ರೆಗೆ ಹೋಗಾಗ ಎಲ್ಲಿ ಮಟ್ಟ ಬರ್ತಾವ ಬಸ್ ಸ್ಟ್ಯಾಂಡ್ ತನ ಯಾವ ಜಾತ್ರೆ ಆ ಜಾತ್ರೆ ಕಡೆ ಆದ್ರೆ ಒಲ್ಲಪ್ಪ ಹೇಳಂಗಿಲ್ಲ ಅದನ್ನ. ಆ ಜಾತ್ರೆಗೆ ಆದ್ರೆ ಅಗಸಿ ಮಠ ಅಟ್ಟೆ ಅಲ್ಲಿದ್ ಹ್ಯಾಂತಿ ಕೈ ಬಿಟ್ಲೆ ಮತ್ತೆ ಹ್ಯಾಂತಿ ಹೆಂಗ ಪಕ್ಕ ನಿಮ್ಮಕ್ಕಿ ತಪ್ಪಂತನ್ಲಕ್ಕೋಣ ನೋಡಿ ಸಸಾರಿ ತಾತನ ಬಿರಿ ಬಿತ್ತರ ಮಗನ ಗುಳಾಗತ್ತ ನೀವ ಯಾರು ಇಲ್ಲ ಯಾಕಂದ್ರ ಏನೂ ಇಲ್ಲಪ್ಪ ಈ ಜೀವನದಾಗ ಏನೂ ಇಲ್ಲ ಕಟ್ಟಿದೊಮ್ಮೆ ಸಾಯ್ತತಿ ಕಟ್ಟಿದೊಮ್ಮೆ ಬೀಳ್ತತಿ ಕೂಡಿದೊಮ್ಮೆ ಅಗಲತತಿ ಮಾಡಿದೊಮ್ಮೆ ಹಲ್ಸ್ತೈತಿ ಹೌದಪ್ಪ ಹೌದಾ ಹೌದು ಹೌದು ಆ ಇಟ್ಟಿದೊಮ್ಮೆ ಕೊಳಿತೈತಿ ಹೌದೇ ಗೌಡ್ರ ಜೀವನದೊಳಗ ಏನೂ ಇಲ್ಲ ಯಾವುದು ಸ್ಥಿರ ಅಲ್ಲ ಹೌದ್. ಮುತ್ತಪ್ಪನ ಹೇಳ್ರಪ್ಪ ಬರ್ಲೆ ದೇವರು ಎಲ್ಲ ನಿನ್ನ ಕೈಯಾಗ ಕೊಟ್ಟಾನ ಕೊಟ್ಟಾನ ಒಂದೇ ವಸ್ತು ತನ್ನ ಕೈಯಾಗ ಇಟ್ಕೊಂಡ ಯಾವನು ಜೀವ ಯಾವಾಗ ತಗೋಬೇಕು ಅನ್ನೋದು ಅವನ ಕೈಯಾಗೈತಿ ಹೌದಪ್ಪ ಹೌದು ಟವರ್ ಇದ್ದಂಗ ಟವರ್ ಮೊಬೈಲ್ಗೆ ಹಾ ಟವರ್ ಕಟ್ ಆತು ಹಾ. ನಿನ್ನ ಮೊಬೈಲ್ ಒಕ್ಕಾಟ್ ಬಿಡುದು ಅದಕ್ಕೆ ಬಹಳ ಮಾತಾರದೆ ಒಂದು ಅಧ್ಯಾತ್ಮ ಚಾಲ ಹಾಡಿ ಯಾವ್ದಪ್ಪ ಅದಕ್ಕ ಒಂದು ಅಧ್ಯಾತ್ಮ ಚಾಲ ಹೊಸದ ಬರ್ದೀವಿ ಹೌದ್. ಏನು ಇಲ್ಲ ಜೀವನದಾಗ ಹೌದ್. ತಿಳಿತಮ್ಮ ಮೊದಲ ಹೌದ್. ತಿಳಿದು ನೀನು ಬಿದ್ದೆಲ್ಲ ಹುದಲ ಅಂತ ತಿಳ್ಕೊಂಡು ಅಧ್ಯಾತ್ಮ ಚಾಲ ಹಾಡಿ ನಮ್ಮ ಸರಿಜೋಡಿಯ ಒಳ್ಳೆ ಕಲಾವಂತರು ಮನಮಿ ಮದಗೊಂಡ ಪರಮ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಸೋದಗಿಯಾಗಿರ್ತಕ್ಕಂಥ ಒಳ್ಳೆ ಸಾವಿರಾರು ಕಾರ್ಯಕ್ರಮ ಮಾಡ್ತಕ್ಕಂಥ ನಮ್ಮ ಪೆಂಟೂಸರ ಸಭಿಕರು ಶಾಂತಿ ಕಾಪಾಡಬೇಕಾಗಿ ನಮ್ಮ ಯಾರು ಯಾವ ಶಿರ್ಸುಗೌಡ್ರು ಶಿರ್ಸುಗೌಡ್ರು ಬಿರಾಧಾರ ಚಕ್ರ 2